ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಪ್ರೊಫೆಸರ್ ಎಸ್.ವಿ. ಪರಮೇಶ್ವರ ಭಟ್ಟರ ಅನುವಾದಿತ ಕೃತಿ ಕನ್ನಡ ಕಾಳಿದಾಸ ಮಹಾಸಂಪುಟ. ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್. ಎಸ್ವಿಪಿಯವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1990ರಲ್ಲಿ ಕನ್ನಡ ಕಾಳಿದಾಸ ಮಹಾಸಂಪುಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1972ರಲ್ಲಿ ಮೊದಲನೇ ಮುದ್ರಣವಾಗಿ ಮಂಗಳ ಗಂಗೋತ್ರಿ ಸ್ನಾತಕೋತ್ತರ ಕೇಂದ್ರದಿಂದ ಪ್ರಕಟವಾಗಿರುವ ಕೃತಿ ಇದು. ಕಾಳಿದಾಸ ಕವಿಕುಲಗುರು ಎಂದು ಪ್ರಖ್ಯಾತನಾದ ಭಾರತ ದೇಶದ ಒಬ್ಬ ಮಹಾಕವಿ. ಸಂಸ್ಕೃತ ಭಾಷೆಯಲ್ಲಿ ಕಾವ್ಯ, ನಾಟಕ ರಚಿಸಿ ಸಾರ್ವಕಾಲಿಕ ಶ್ರೇಷ್ಠ ಕವಿ ಮತ್ತು ನಾಟಕಕಾರ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಈತನ ಕಾಲ ಸುಮಾರು 4-5ನೇ ಶತಮಾನ ಎಂದು ಅಂದಾಜು ಮಾಡಲಾಗಿದೆ. ಕನ್ನಡ ಕಾಳಿದಾಸ ಮಹಾಸಂಪುಟದಲ್ಲಿ ಈತನ ಸಮಗ್ರ ಕಾವ್ಯ, ನಾಟಕಗಳು ಅಡಕವಾಗಿ ಕನ್ನಡದ್ದೇ ಎನಿಸುವಷ್ಟು ಆಪ್ತವಾಗಿ ಅನುವಾದಗೊಂಡು ಕನ್ನಡಕ್ಕೊಂದು ವರದಾನವಾಗಿದೆ. ಇಲ್ಲಿರುವ ಕೃತಿಗಳ ಒಂದು ಪಕ್ಷಿನೋಟವನ್ನು ನೀಡುವುದಾದರೆ, ಮೊದಲನೇದಾಗಿ ಋತುಸಂಹಾರ. ಇದು ಸಂಸ್ಕೃತ ಖಂಡಕಾವ್ಯ. ಪ್ರತಿ ಋತುವಿಗೆ ಒಂದು ಸರ್ಗದಂತೆ 7 ಸರ್ಗವನ್ನು ಹೊಂದಿರುವ ಈ ಕಾವ್ಯವು ಗ್ರೀಷ್ಮ ಋತುವಿನಿಂದ ಹಿಡಿದು ವಸಂತ ಋತುವರೆಗಿನ ವರ್ಣನೆಯನ್ನು ಮನಕ್ಕಿಳಿಸುತ್ತದೆ. ಇಲ್ಲಿರುವ ಮಳೆಗಾಲದ ಉಲ್ಲೇಖದ ಒಂದು ಸಣ್ಣ ಉದಾಹರಣೆ ನೀಡಬೇಕೆಂದರೆ, ಪ್ರೀತಿಸಿ ಮುದ್ದಿಸಿ ನಲಿವಾತುರದಲ್ಲಿ ಬಿಚ್ಚಿದ ಬಣ್ಣದ ಗರಿಗೆದರಿ ಅಮಿತಾನಂದದ ಅತ್ಯುತ್ಸವದಲ್ಲಿ ಒಲವಿನ ಕೇಕೆಯ ದನಿದೋರಿ ನರ್ತಿಸತೊಡಗಿವೆ ನವಿಲುಗಳಿಂದು. ನರ್ತಿಸತೊಡಗಿವೆ ನವಿಲುಗಳಿಂದು ಮಳೆಗಾಲವು ತಲೆದೋರಿಹವೆಂದು. ಎಲ್ಲವೂ ನಲ್ಲ ತನ್ನ ನಲ್ಲೆಗೆ ಅರುಹುವ ಕಾಂತಾ ಸಮಿತಿಯಲ್ಲೇ ಸಾಗುತ್ತಾ ತ್ರಿಜಗವಂ ಗೆಲ್ದ ತನು ಚೈತ್ರ ಒಡಲಿನಲ್ಲಿ ಕಾಂತೆ ನಿನಗಾವಗಂ ಮುದವಿಯಲಿ ಎನ್ನುವ ರಸಿಕತೆಯ ದಾಂಪತ್ಯ ದೀಪಿಕೆಯಂಥ ನಲ್ಮೆಯ ಸಂದೇಶವನ್ನು ಓದಿಯೇ ಸವಿಯಬೇಕು. ಎರಡನೆಯದಾಗಿ ಮೇಘದೂತ. ಇದು ಕೂಡ ಖಂಡಕಾವ್ಯ. 111 ಶ್ಲೋಕಗಳನ್ನು ಒಳಗೊಂಡಿದೆ. ಕರ್ತವ್ಯ ಲೋಪವೆಸಗಿದ್ದಕ್ಕಾಗಿ ಬಹಿಷ್ಕೃತಗೊಂಡು ಮಧ್ಯ ಭಾರತದಲ್ಲಿ ಅಜ್ಞಾತವಾಸ ಅನುಭವಿಸುತ್ತಿದ್ದ ಯಕ್ಷನೊಬ್ಬನು ಕೈಲಾಸ ಪರ್ವತದಲ್ಲಿ ಅಮರಾವತಿಯಲ್ಲಿರುವ ತನ್ನ ಪ್ರಿಯತಮೆಗೆ ಮೋಡಗಳ ಮೂಲಕ ಕಳಿಸುವ ಅಗಾಧ ವಿರಹ ವೇದನೆಯ ಒಲವಿನ ಸಂದೇಶದ ಚಲುವಿನ ವರ್ಣನೆಯನ್ನು ಒಳಗೊಂಡಿದೆ. ಕಾವ್ಯದ ಅಂತ್ಯದಲ್ಲಿ ಗೆಳೆಯನಾದ ಮೋಡಕ್ಕೆ ಅತ್ಯಂತ ವಿನೀತನಾಗಿ ನಿನಗಿಂತ ವಿರಹ ಸಂಭವಿಸದಿರಲಿ ಎಂದು ಹರಸುವಲ್ಲಿ ಕಾವ್ಯದ ಸಫಲತೆ ಇದೆ. ಮೂರನೆಯದಾಗಿ ಕುಮಾರ ಸಂಭವ. ಇದು 17 ಸರ್ಗಗಳನ್ನು ಒಳಗೊಂಡಿರುವ ಒಂದು ಮಹಾಕಾವ್ಯ. ಕಾರ್ತಿಕೇಯನ ಜನ್ಮ ವೃತ್ತಾಂತವನ್ನು, ತಾರಕಾಸುರ ವಧೆಯನ್ನು ವರ್ಣಿಸುತ್ತದೆ. ಉಮೋತ್ಪತ್ತಿ, ಬ್ರಹ್ಮ ಸಾಕ್ಷಾತ್ಕಾರ, ಮದನ ದಹನ, ರತಿವಿಲಾಸ, ತಪಃ ಫಲೋದಯ, ಉಮಾಪ್ರದಾನ, ಉಮಾಪರಿಣಯ ಎಂಬ ಭಾಗಗಳನ್ನೊಳಗೊಂಡ ಕಾವ್ಯದ ನಡೆ ಶಿವ ಶಿವೆಯರ ಸಮಾನ ಪ್ರೇಮದ ಶಕ್ತಿಯನ್ನೇ ಕುರಿತು ವೈವಿಧ್ಯಮಯವಾಗಿ ನಿರ್ದೇಶಿಸುತ್ತಾ ಅರ್ಧನಾರೀಶ್ವರ ಸಂವೇದನೆಯನ್ನು ಉಸುರುವ ಸಂದರ್ಭದ ಸಾಲುಗಳು ಓದುಗರ ಮನಸ್ಸನ್ನು ಸೆರೆಹಿಡಿಯುತ್ತದೆ. ಕನ್ನಡ ಕಾಳಿದಾಸ ಮಹಾಸಂಪುಟದಲ್ಲಿ ಈತನ ಸಮಗ್ರ ಕಾವ್ಯ, ನಾಟಕಗಳು ಅಡಕವಾಗಿ ಕನ್ನಡದ್ದೇ ಎನಿಸುವಷ್ಟು ಆಪ್ತವಾಗಿ ಅನುವಾದಗೊಂಡು ಕನ್ನಡಕ್ಕೊಂದು ವರದಾನವಾಗಿದೆ. ಇಲ್ಲಿರುವ ಕೃತಿಗಳ ಒಂದು ಪಕ್ಷಿನೋಟವನ್ನು ನೀಡುವುದಾದರೆ, 4ನೆಯದಾಗಿ ರಘುವಂಶ. ಇದೂ ಕೂಡ ಒಂದು ಮಹಾಕಾವ್ಯ. 19 ಸರ್ಗಗಳನ್ನು ಹೊಂದಿರುವ ಈ ಮಹಾಕಾವ್ಯ ದಿಲೀಪ ಚಕ್ರವರ್ತಿ, ರಘು, ದಶರಥ, ರಾಮ ಸೇರಿದಂತೆ ಲವಕುಶ, ಅಗ್ನಿವರ್ಣರವರೆಗೆ ಬರುವ ರಘುವಂಶದ ರಾಜರ ಕಥೆಗಳನ್ನು ಒಳಗೊಂಡಿದೆ. ಕೊನೆಯ ಸರ್ಗವು ಅಗ್ನಿವರ್ಣನ ರಾಜ್ಯಾಭಿಷೇಕದೊಂದಿಗೆ ಮುಗಿಯುತ್ತದೆ. 5ನೆಯ ಕೃತಿಯಾಗಿ ಮಾಳವಿಕಾಗ್ನಿಮಿತ್ರ. ಕಾಳಿದಾಸನು ರಚಿಸಿದ 3 ನಾಟಕಗಳಲ್ಲಿ ಮೊದಲನೆಯದಿದು. ವಿದಿಶ ರಾಜ್ಯದ ಶುಂಗವಂಶದ ರಾಜ ಅಗ್ನಿಮಿತ್ರ ಮತ್ತು ಅವನ ಪಟ್ಟದ ರಾಣಿಯ ಸೇವಕಿ ಮಾಳವಿಕೆಯ ಪ್ರೇಮ ಈ ನಾಟಕದ ವಸ್ತು. ಸಂಗೀತ ನಾಟ್ಯಗಳಲ್ಲಿ ಪರಿಣಿತನಾಗಿದ್ದರೂ ಅರಮನೆಯ ಸಾಮಾನ್ಯ ಸೇವಕಿಯ ಮತ್ತು ರಾಜನ ನಡುವೆ ಪ್ರೇಮಾಂಕುರವಾಗಿ ಉಂಟಾಗುವ ಗೊಂದಲ ಮತ್ತು ಹಾಸ್ಯ ಸನ್ನಿವೇಶಗಳು ನಾಟಕದ ಹೃದಯ ಭಾಗ. ಹಳೆತೆಂದ ಮಾತ್ರದೊಳೆ ಎಲ್ಲವೂ ಒಳಿತಲ್ಲ, ಹೊಸದೆಂದ ಮಾತ್ರದೊಳೆ ಕೃತಿ ಕೆಟ್ಟುದಲ್ಲ.
ಪರಿಕಿಸಿದ ಮೇಲ್ ಒಂದನ್ ವಾಲಿದಪರು ಬುಧಜನರು ಪರರು ಪೇಳ್ದಂದದೊಳು ನಡೆದಪರು ಮೂಢಜನರು ಎನ್ನುವ ಸೂತ್ರಧಾರನ ಆರಂಭದ ಮಾತು ನಾಟಕದ ಹೊಸತನವನ್ನು ಎತ್ತಿ ಹಿಡಿಯುತ್ತದೆ. 5 ಅಂಕಗಳ ಈ ಕೃತಿ ಓದುಗರ ಮನಸ್ಸನ್ನು ಸೆರೆಹಿಡಿಯುತ್ತದೆ. 6ನೆಯ ಕೃತಿ ವಿಕ್ರಮೋರ್ವಶೀಯಂ. ಕಾಳಿದಾಸನ ರಚನೆಯ 5 ಅಂಕಗಳ ಈ 2ನೇ ನಾಟಕದಲ್ಲಿ ವಿಕ್ರಮ ಎಂಬ ಬಿರುದಾಂಕಿತ ಪುರೂರವ ಮತ್ತು ಅಪ್ಸರೆ ಊರ್ವಶಿಯ ನಡುವಿನ ಪ್ರೇಮ ಪ್ರಕರಣದ ಚಿತ್ರಣವಿದೆ. ಕೊನೆಯದಾಗಿ ಅಭಿಜ್ಞಾನ ಶಾಕುಂತಲ. 7 ಅಂಕಗಳ ಈ ನಾಟಕ ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸನೂ ಇದ್ದಾನೆ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿರುವ ನಾಟಕ. ಕಾವ್ಯೇಷು ನಾಟಕಂ ರಮ್ಯಂ ತತ್ಪರಮ್ಯಾ ಶಕುಂತಲಾ ಎಂಬ ಮೆಚ್ಚುಗೆ ಗಳಿಸಿರುವ ಶೃಂಗಾರ ಪ್ರಧಾನವಾದ ನಾಟಕ. ಶಕುಂತಲೆ ಮತ್ತು ದುಷ್ಯಂತರ ಪ್ರೇಮ ಕಥೆ ಇದು. ದುಷ್ಯಂತ ತಪೋವನದಲ್ಲಿ ಬೆಳೆದ ಸುಕೋಮಲೆ ಶಕುಂತಲೆಯನ್ನು ಗಾಂಧರ್ವ ವಿವಾಹವಾದ ನಂತರ ಅರಮನೆಗೆ ತೆರಳಿ ಅವಳನ್ನು ಮರೆತು ವಿಸ್ಮೃತಿಗೆ ಹೋಗಿರುತ್ತಾನೆ. ತಪೋವನದ ಬಂಧುಗಳೊಡನೆ ತನ್ನ ಪತಿಯನ್ನು ಸೇರಿಕೊಳ್ಳಲು ಬಂದ ಶಕುಂತಲೆಯನ್ನು ಅವಮಾನಿಸಿ ಕಪಟಿ ಎಂದು ನಿಂದಿಸುತ್ತಾನೆ. ಆಗ ಶಕುಂತಲೆ ರೋಷದಿಂದ ನಡೆಸುವ ಈ ಸಂಭಾಷಣೆ ಸ್ತ್ರೀ ಸಂವೇದನೆಯನ್ನು ಎತ್ತಿ ಹಿಡಿಯುತ್ತದೆ. ನಾಟಕಕ್ಕೆ ಕಳಶಪ್ರಾಯದಂತಿದೆ. ಹೀಗೆ ಕನ್ನಡ ಕಾಳಿದಾಸ ಮಹಾ ಸಂಪುಟ ನಾವು ಓದಲೇಬೇಕಾದ ಕೃತಿ ಸಂಪದವಾಗಿದೆ. ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಪ್ರೊಫೆಸರ್ ಎಸ್.ವಿ. ಪರಮೇಶ್ವರ ಭಟ್ಟರ ಅನುವಾದಿತ ಕೃತಿ ಕನ್ನಡ ಕಾಳಿದಾಸ ಮಹಾಸಂಪುಟ. ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.